ಇಲ್ಲಿ ಬನ್ನಿ, ಒಂದು ಮನೆ ಹತ್ರ ಹೋಗ್ಲಿಕ್ಕೆ ಉಂಟು, ಕೆಲಸ ಉಂಟು, ಕೆಲಸ ಉಂಟು ಒಂದು. ಅರ್ಧ ಗಂಟೆ ಆಗುತ್ತೆ ಅಷ್ಟೊಳಗೆ ಬರ್ತೇನೆ ನಾನು, ಬನ್ನಿ. ಅದು ಒಂಚೂರು ನಮ್ದು ಭೀಮ್ ಇದಾನಲ್ಲ, ಭೀಮ್ ಒಂದು ತೀರಿ ಹೋದ ಮಾರೆ. ಭೀಮ್ ಯಾರು ಗೊತ್ತಾಯ್ತಾ? ಗೊತ್ತಾಗಲಿಲ್ಲ. ನಮ್ದು ನಾಯಿ ಭೀಮ್, ಭೀಮ್ ನಾಯಿ ದೊಡ್ಡದು. ಅದು ಇವತ್ತು ಅದು ಕರ್ಕೊಂಡು ಹೋಗಿದೆ ಮಾರೆ. ಅದು ಇವತ್ತು ಸತ್ತೋಯ್ತು ಮಾರೆ. ಅದಕ್ಕೆ ಒಂಚೂರು ಇದ್ ಮಾಡ್ಲಿಕ್ಕೆ ಉಂಟು. ಅದಕ್ಕೆ ಹೊಂಡ ಮಾಡ್ಲಿಕ್ಕೆ ಉಂಟು. ಹೊಂಡ ಮಾಡ್ಲಿಕ್ಕೆ ಉಂಟು. ಮೊದಲು ನಾಯಿ ಮಾರೆ, ಎಂತ ಮಾಡುದು ಹೇಳಿ? ಕೊಟ್ಟಿದ್ದೀರಾ ನೀವು ಅದಕ್ಕೆ 18,000 ಹೇಳಿದ್ರು. ಬಟ್ ನಮ್ದವ್ರ ಫ್ರೆಂಡ್ ಒಬ್ರು ಇದ್ರು, ಅವ್ರಿಗೆ ನಾನು ಅವಾಗ 11,000 ಕೊಟ್ಟಿದ್ದೆ. ಸ್ವಲ್ಪ ಕೊಡ್ಲಿಕ್ಕಿತ್ತು, ನಾ ಕೊಡ್ಲಿಲ್ಲ, ಆಮೇಲೆ ಕೊಡುವ ಅಂತ. ಎಂತ ಮಾಡು, ಬೇಜಾರಾಗ್ತದೆ ಮಾರೆ. ಭೀಮ್ ಎಲ್ಲಿ ಹೊಂಡ ಮಾಡಿದ್ರು? ಎಲ್ಲಿ ಮಾಡೋದು ಗೊತ್ತಿಲ್ಲ ಮಾರೆ. ಎಷ್ಟು ದಿನ ಆಯ್ತು ಗೊತ್ತಾ ಸಾಕಿ ಅದನ್ನ. ಭೀಮ್ ಇಲ್ಲಿ ಊಟಕ್ಕೆ ಬಂದಾಗ ನೋಡಿದ್ದೀರಿ, ಒಂದು ತೊಟ್ಟ ಸ್ವಲ್ಪ ಬಂದಿದ್ದು ನಾನು. ಆ ಬಳ್ತಿತ್ತು ಅದು. ಇಲ್ಲಿ ಜಾತ್ರೆ ಆಗ್ತದಲ್ಲ, ಕುರಿ ಎಲ್ಲ ಕೊಯ್ತಾರಲ್ಲ, ನಾವು ನೋಡಿದ್ದೀವಿ. ಅಲ್ಲಿ ತೆಗಿವು, ಎಲ್ಲಿ ತೆಗಿವು? ಅಲ್ಲಿ ತೆಗಿವಾ? ಅಲ್ಲಿ ತೆಗಿವು, ಅಲ್ಲಿ. ಪಿಕಾಚುಂಟ್ರಿ? ಹಾಂ, ಅದ್ರಲ್ಲಿ ತೆಗ್ದು ಕೊಡ್ತೇನೆ. ಪಿಕಾಚು ಕೊಡಿ. ಈಗ ತೆಗಿ ಆಯ್ತಾ? ಸಾಕಲ್ರಿ. ಎಲ್ಲಿತ್ತದು? ಅಲ್ಲ, ಮರ್ಕುದಲ್ಲಿ ಎಂತ ಮಾರ ಈಗ? ಮರ್ಕಬೇಡಿ ನೀವು, ಮರ್ಕೊಂಡು ನಮಗೂ ಅಲ್ಲಿ ಬೇಜಾರಾಗ್ತದೆ ಅಷ್ಟೊತ್ತಿಗೆ. ಎಲ್ಲಿತ್ತು? ನೀವು ಮರ್ಕೋದು ಮತ್ತೆ ಕಿಕ್ಕೋಸಿ ಅಂತ ಹೇಳಿ ಅದು. ನೀವು ಗಿರ್ಕೊಂಡು ಇರುವುದಲ್ಲ ಸುಮ್ಮನೆ. ಒಂದನ್ನು ನೀವು ಅವತ್ತು ಯಾವ್ದು ಬಿಡೋಕೆ ಆಗೈದು ಗೊತ್ತು. ನಾ ಹೇಳಲೆ ಬಿಡಬೇಡಿ ಎಂಬುದಕ್ಕೆ ನಾನು. ನಾ ಎಷ್ಟು ಸಲ ಹೇಳಿದೆ ನಾನು, ಬಿಡಬೇಡಿ ನಾಯಿ ಬೇಡ, ಅಲ್ಲಿ ಒಳಗೆ ಇರಲಿ ಅಂದರೆ ನೀವು ಬಿಟ್ಟು ಇದು ಮಾಡಿದೆ. ಎಲ್ಲ ಹಾಕುವ? ಇದೆಲ್ಲ ಆಗುದಿಲ್ವಾ? ಇದರಲ್ಲಿ ಆಗೋದಿಲ್ಲ, ಹೊಂಡ ಆಗೋದಲ್ಲ. ಅಲ್ಲ, ನಮ್ಗಂದ್ರೆ ಇದು ಒಂದು ಸ್ವಲ್ಪ ಹೊಂಡ ಇದು ಸ್ಮೂತ್ ಇರ್ತದಲ್ಲ. ಈಗ ಮಳೆ ಬಿದ್ದಿದ್ದಲ್ಲ. ಹಾಂ, ಆಯ್ತಾ? ನೀವು ಅದನ್ನ ಹೇಳಿ ಬಿಡಬೇಡಿ, ಅದಕ್ಕೆ ಹೇಳೋದು ನಾನು ಸುಮ್ಮನೆ. ಎಲ್ಲಿ ಮಾಡ್ತೀರಾ? ಆಚೆ ಮಾಡ್ತೀರಾ, ಹೇಗೆ ಮಾಡ್ತೀರಾ? ಹಾಂ, ಸಾಕಾಗ್ತದ? ಅದು ಮಾಮ ಫೋನ್ ಮಾಡಿದ್ರು. ಇಲ್ಲೇ ಮಾಡುವ. ಹಾಂ, ಸಾಕ? ಇನ್ನೂ ಬೇಕಾಗ್ತದ? ಹಾಂ, ಸಾಕಲ್ಲ. ಹೂ ಏನಾದಿದ್ರೆ ಹೂ ಉಂಟಲ್ಲ ಇಲ್ಲಿ, ಯಾವ್ದಾರು ಇದ್ರೆ ಅಮ್ಮ ಹೂಗಿ ಅಂತ ಇರ್ತಾ? ಹಾಂ, ಹೂ ಹಾಂ, ನೀವು ಮರ್ಕುದು ಎಂತಕ್ಕೆ ಮಾರ ನೀವು? ನೀವು ಅದು ಬಿಡುಕ ನಾ ಹೇಳಲೇನ ಬಿಡಬೇಡಿ ಅಂತ ಹೇಳೋದು. ನೀವು ಮತ್ತೆ ಪುನಃ ಗಿಟ್ಟಲ್ಲ ಎಂತ, ಸುಮ್ಮನೆ ಇರಲಿ ಬಿಡಿ. ಅಲ್ಲಿ ಹೂವಿಗೆ ತಗೊಬನ್ನಿ, ಹೂವಿನಲ್ಲಿ ಮರ್ಕುದಲ್ಲ. ಬನ್ನಿ ಹೇಳಿ. ಈಗ ಹಾಕೋಕಿತ್ತು ಅಮ್ಮ, ನೀವು ಬನ್ನಿ ಇಲ್ದಿರ ಸಮಾತಿಲ್ಲ. ಬನ್ನಿ ಇಲ್ಲಿ ಹಾಕುವ ಈ ಕಣಿ. ನೀವು ಲಾಸ್ಟಿಗೆ ಒಂದು ಕರೆಕ್ಟ್ ಇದು ಮಾಡಿಸಿರಿ. ಹಾಂ, ನೀವು ಬನ್ನಿ ಪಾಪ ಸಮಾತಿಲ್ಲಮ್ಮ. ಈಗ ಮನೆ ನಾ ಇನ್ನು ಹಂಗೆ ಮಾಡೋಕತ್ತ ಭೀಮನೆ. ಬನ್ನಿ ನೀವು ಬನ್ನಿ ಇಲ್ದಿರ ಅಲ್ಲಿ ಕಾಣಿದಲ್ಲ, ಅವನಿಗೆ ಲೇಟ್ ಅದು. ಬನ್ನಿ ಸಮಾತಿಲ್ಲ. ಒಂದು ಹೂವಾರು ಹಾಕಿವೇನೆ, ಸ್ವಲ್ಪ ಬೇರೆ ಅಂತ ಬೇಡ. ನೀವು ಬನ್ನಿ, ಹೂವಾರು ಹಾಕಿ ಹೋಯ್ನಿ ಅಂತಿದ್ದೇನೆ. ನೀವು ಹೂ ಹಾಕಿ ಸರ್, ನನಗೆ ಹೂ ನಾ ಹೇಳು ಕೇಳಿ, ಹೂ ಹಾಕಿ ಅದು. ನೀವು ಬನ್ನಿ, ಅಲ್ಲಿ ಸಮಾತಿಲ್ಲ ಅಲ್ಲ. ಹಾಂ, ಬನ್ನಿ. ಕೊಡಿ. ಅದು ನಾ ಬಂದೆ ಅಲ್ಲ, ಬಂದಾದ್ಮೇಲೆ ಒಂದು ಸುತ್ತ ಹಾಕಿ ನಾನು ಇಲ್ಲೇ ಮಲ್ಕೊಳ್ತು. ಅದಾದ್ಮೇಲೆ ನಾನು ಸೀದಾ ಹೊರಟಿದ್ದು. ನಾನು ಕೊಡಿ.
ನೀವು ಒಂದು ಹಿಡ್ಕೊಳ್ಳಿ, ನೀವು ಹಾಕಿ. ಹಾಂ, ಬನ್ನಿ ಬನ್ನಿ. ಹ್ಞೂ. ಸೊ ಇವತ್ತಿಗೆ ನಾನೊಂದು ಪ್ಲ್ಯಾನ್ ಮಾಡಿದ್ದೇನೆ ಮಾರೆ. ನಾಯಿ ಆಗ್ಬೋದು, ಮನುಷ್ಯರನ್ನ ಆಗ್ಬೋದು, ನಾವು ಜಾಸ್ತಿ ಕೇರ್ ಮಾಡಬಾರ್ದು ಮತ್ತು ಅದನ್ನು ಪ್ರೀತಿ ಮಾಡಲಿಕ್ಕೆ ಹೋಗ್ಬಾರ್ದು. ಒಂದು ದಿನ ನಮ್ಮನ್ನು ಬಿಟ್ಟು ಹೋದಲ್ಲಿ ಆದಷ್ಟು ಪೇನ್ ಉಂಟಲ್ಲ, ಅದು ಆ ಅನುಭವಿಸ್ದನಿಗೆ ಅರ್ಥ ಆಗ್ತದೆ ಸಮಾಧಾನ. ಸೊ ಇದರಲ್ಲಿ ಏನಂದರೆ ಯಾರನ್ನೂ ಇಷ್ಟಪಡ್ಬೋದು, ಯಾರನ್ನೂ, ಎಲ್ಲರೂ ಕ್ಷಣಿಕ, ನಾನು ಕ್ಷಣಿಕನೇ. ನಾವು ತುಂಬ ಆಸೆ ಮಾಡೋರು ತುಂಬ ಬೇಗ ಬಿಟ್ಟು ಹೋಗ್ತಾರೆ. ಎಷ್ಟು ನೋವಾಗ್ತದೆ ಅಂತೇಳಿ ನಮ್ಮನೆ ಸಾಕಿದ ನಾಯಲ್ಲಿ ನಮಗೆ ಕಲಿಸಿ ಹೋಯ್ತು ಈಗ. ಸೊ ನನ್ನ ಅಮ್ಮ ಅಂತೂ ಫುಲ್ಲು ಮೂಡ್ ಅಪ್ಸೆಟ್ ಆಗಿದೆ, ನನ್ನಿಂದನೇ ಹೋಗಿದ್ದು ಹಾಗೆ ಹೀಗೆ ಅಂತೇಳಿ. ಏನು ಮಾಡಲಿಕ್ಕಿಲ್ಲ, ಬಟ್ ನಾವು ಲೈಫನ್ನು ಎಸೆಪ್ಟ್ ಮಾಡಲೇಬೇಕು. ಭಾರಿ ಬೇಜಾರಾಗ್ತದೆ ಮಾತ್ರ. ಅಂದರೆ ಎಷ್ಟು ವರ್ಷ ನಮ್ಮೊಟ್ಟಿಗೆ ಒಂದು ಫ್ಯಾಮಿಲಿ ಮೆಂಬರ್ ಥರ ಇತ್ತು, ಒಂದೇ ಸಲ ಒಂದು ಹೋದರೆ. ಸೊ ಹಾಗಾಗಿ ಏನು ಹೇಳಲಿಕ್ಕಿಲ್ಲ ನನಗೆ.